ಲೋಕಸಭಾ ಚುನಾವಣೆಯಲ್ಲಿ ಹಣ ಹಂಚುವ ಕುರಿತು ಬಿಜೆಪಿ ಮುಖಂಡ ಮಾತನಾಡಿದ ವಿಡಿಯೋ ವೈರಲ್ ಆಗಿದೆ. ಲೋಕಸಭಾ ಚುನಾವಣೆ ದಿನದಿಂದ ದಿನಕ್ಕೆ ರಂಗೇರುತ್ತಿದೆ. ಚುನಾವಣೆ ಗೆಲ್ಲಲು ಬಿಜೆಪಿ ಮತ್ತು ಕಾಂಗ್ರೆಸ್ ಪಕ್ಷಗಳು ಹಲವು ರಣತಂತ್ರಗಳನ್ನು ರೂಪಿಸುತ್ತಿದ್ದಾರೆ. ಇತ್ತ ಚುನಾವಣಾ ಆಯೋಗ ಮಾತ್ರ ಲೋಕಸಭಾ ಚುನಾವಣೆಯನ್ನು ಪಾರದರ್ಶಕವಾಗಿ ನಡೆಸಲು ಹಲವಾರು ಕಠಿಣ ನಿಯಮಗಳನ್ನು ಜಾರಿಗೊಳಿಸಿದ್ದು, ಪಕ್ಷಗಳ ಮುಖಂಡರು ಮಾತ್ರ ಮತದಾರರನ್ನು ತಮ್ಮತ್ತ ಸೆಳೆಯಲು ಹಣ ಹಂಚುವ ಲೆಕ್ಕಾಚಾರದಲ್ಲಿ ಮುಳುಗಿದ್ದಾರೆ. ಮೊಳಕಾಲ್ಮೂರು ಪಟ್ಟಣದ ಬಿಜೆಪಿ ಕಚೇರಿಯಲ್ಲಿ ಮೊಳಕಾಲ್ಮೂರು ಬಿಜೆಪಿ ಮಂಡಲದಿಂದ ಚಿತ್ರದುರ್ಗ ಲೋಕಸಭಾ ಅಭ್ಯರ್ಥಿ ಗೋವಿಂದ ಕಾರಜೋಳ ನಾಮಪತ್ರ ಸಲ್ಲಿಕೆಯ ಮೆರವಣಿಗೆ ಕುರಿತಾಗಿ ಪೂರ್ವಭಾವಿ ಸಭೆ ಕರೆಯಲಾಗಿತ್ತು. ಸಭೆಯಲ್ಲಿ ಬಿಜೆಪಿ ಅಧ್ಯಕ್ಷರು ಸೇರಿದಂತೆ ವಿವಿಧ ಮೋರ್ಚಾಗಳ ಅಧ್ಯಕ್ಷರು ಬಿಜೆಪಿ ಅಭ್ಯರ್ಥಿ ಗೆಲ್ಲಲು ಅವರವರ ಅನಿಸಿಕೆ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದರು. ಇನ್ನು ಸಭೆಯಲ್ಲಿ ಬಿಜೆಪಿ ಎಸ್ಟಿ ಮೋರ್ಚಾ ಅಧ್ಯಕ್ಷರಾದ ಜೀರಳ್ಳಿ ತಿಪ್ಪೇಸ್ವಾಮಿಯವರ ಭಾಷಣ ಸರದಿ ಬರುತ್ತಿದ್ದಂತೆ ಬೇರೆ ತಾಲೂಕುಗಳ ಅಭಿಪ್ರಾಯ ಹೇಗಿದೆಯೋ ಗೊತ್ತಿಲ್ಲ, ಆದರೆ ನಾವು ಮಾತ್ರ ವಿರೋಧ ಪಕ್ಷ ಹಂಚುವ ಹಣಕ್ಕಿಂತ ₹100 ಹೆಚ್ಚಾಗಿ ಹಂಚಬೇಕು. ಇನ್ನು ಅವರು ಏನು ಕೊಡದೆ ಹೋದರೂ ಕೂಡ ನಾವು ₹100 ಹೆಚ್ಚು ಕೊಡಿಸಬೇಕು. ಇನ್ನು ನಮ್ಮ ತಾಲೂಕಿನಲ್ಲಿ ದುಡ್ಡು ಬಿಟ್ಟರೆ ಯಾವುದೇ ಬೇರೆ ಮಾನದಂಡವಿಲ್ಲ. ಮಂಡಲ ಅಧ್ಯಕ್ಷರು ಮುನ್ಸೂಚನೆ ಕೊಟ್ಟರೆ 500ರಿಂದ 600 ವ್ಯವಸ್ಥೆ ಮಾಡುತ್ತಿದ್ದೆ ಎಂದು ಅಜ್ಜರು ಈಗಾಗಲೇ ಹೇಳಿದ್ದು, ಪ್ರತಿ ಓಟಿಗೆ ₹500 ಫಿಕ್ಸ್ ಮಾಡೋಣ ಎಂದು ಸಭೆಯಲ್ಲಿ ಹೇಳಿರುವ ವಿಡಿಯೋ ವೈರಲ್ ಆಗಿದೆ. ತಾಲೂಕುಗಳು ಹೆಂಗಾಯ್ತು ಅಭಿಪ್ರಾಯ ನಮಗೆ ಬೇಕಾಗಿಲ್ಲ, ಆದ್ರೆ ನಮ್ಮ ತಾಲೂಕಿಗೆ ಅಪೋಸಿಷನ್ ಪಾರ್ಟಿಗಿಂತ ₹100 ಜಾಸ್ತಿ. ಅವ್ರು ಏನು ಕೊಡ್ಲಿಲ್ಲ ಅಂದ್ರೆ ₹100 ಕೊಡ್ಸಂತ ಕೆಲಸ ನಮ್ಮ ತಾಲೂಕಿಗೆ ದುಡ್ಡಿಗೆ ಬಿಟ್ರೆ ಬೇರೆ ಯಾವತ್ತೂ ಇಲ್ಲಾಂದ್ರೆ ಏನಂದ್ರು ಮಾನ್ಯ ಮಂಡಲಾಧ್ಯಕ್ಷರಿಗೆ ಮಂಡಲ ಅಧ್ಯಕ್ಷರು ನಮಗೆ ಏನಾದ್ರೂ ಮುನ್ಸೂಚನೆ ಕೊಟ್ಟಿದ್ರೆ ಇನ್ನೂ ₹500 ಆಗ್ಲಿ ₹600 ಆಗ್ಲಿ ನಾನು ವ್ಯವಸ್ಥೆ ಮಾಡ್ತಿದ್ದೆ ಅಂತಂದು ಹೇಳಿ ನಮ್ಮ ಅಜ್ಜರು ಕೂಡ ಹೇಳಿದ್ರು. ಎಲ್ಲಿ ಹೇಳಜ್ಜ 500ಕ್ಕೆ ನೀವು ಹೇಳ್ತಾರೆ ಅಂತ ಹೇಳಿದ್ರೆ ಮಂಡಲ